ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇನ್ ಕಂಟಿನ್ಯೂಷನ್ ಟು ಅವರ್ ಆಪರೇಷನ್. ಸೊ ನೆಕ್ಸ್ಟ್ ಆಪರೇಷನ್ ನಾವು ಕವರ್ ಮಾಡೋದೇನಂದ್ರೆ ಇನ್ಸರ್ಟ್ ಅಟ್ ಅ ಪೊಸಿಷನ್. ಈಗ ನೀವು ಬರ್ದಿರೋ ಮೆಥಡ್ದೊಳಗೆ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಮೆಥಡ್ ಏನಂದ್ರೆ ಇನ್ಸರ್ಟ್ ಎಟ್ ದ ಪೊಸಿಷನ್. ಸೊ ಇದನ್ನು ಫಸ್ಟ್ ನಾವು ಏನು ಮಾಡೋಣ, ಡೈಗ್ರಾಮೆಟಿಕಲಿ ಅರ್ಥ ಮಾಡ್ಕೊಂಡು ದೆನ್ ವಿ ವಿಲ್ ರೈಟ್ ಕೋಡ್ ಫಾರ್ ದಿಸ್. ಸೊ ಈಗ ನಿಮ್ಮ ಹತ್ರ ಲೆಟ್ಸ್ ಸೇ ವಾಟ್ ಆರ್ ದ ಡಿಫ್ರೆಂಟ್ ಪಾಸಿಬಲ್ ಕೇಸಸ್ ಇರ್ಬೋದು, ಆಯ್ತಾ? ಏನಂತಂದ್ರೆ ಮೊದಲಿಗೆ ಸಿಂಪಲ್ ಸ್ಟೇಟ್ ಫಾರ್ವರ್ಡ್ ಕೇಸ್ ಫಸ್ಟ್ ಅರ್ಥ ಮಾಡ್ಕೊಳ್ರಿ. ಅದಾದ್ಮೇಲೆ ದೆನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕಾರ್ನರ್ ಕೇಸಸ್ ಆ್ಯಂಡ್ ಅದರ್ ಥಿಂಗ್ಸ್, ರೈಟ್? ಸೊ ಲೆಟ್ಸ್ ಸೇ ಈ ಥರ ನಿಮ್ಮ ಹತ್ರ ಒಂದು ಲಿಸ್ಟ್ ಇದೆ, ಆಯ್ತಾ? ಸೊ ಈ ಲಿಸ್ಟಲ್ಲಿ ಯು ಹ್ಯಾವ್ ದಿಸ್ ಡೇಟಾ ಆ್ಯಂಡ್ ಅಡ್ರೆಸ್ ಆ್ಯಂಡ್ ದೆನ್ ಲೆಟ್ಸ್ ಸೇ ದಿಸ್ ಇಸ್ ದ ಲಾಸ್ಟ್ ನೋಡ್. ಓಕೆ, ಈಗ ಇದ್ರದ್ದು ಪೊಸಿಷನ್ ಇದೆ ಅಲ್ಲ, ಲೆಟ್ಸ್ ಕಾಲ್ so let's say what is the position, right? So let's say I will say POS position ಏನಂದ್ರೆ this is 1, this is 2, this is 3, this is 4. okay, ಆಮೇಲೆ ಈಗ ಉದಾಹರಣೆಗೆ ವಿಲ್ ರೈಟ್ ಸಮ್ ನಂಬರ್ಸ್ ಹಿಯರ್. okay, so let's say this is 10, this is 15, this is 5, this is 7. okay, ಈಗ ಇದ್ರೊಳಗೆ ಏನಂತಂದ್ರೆ ಯು ವಾಂಟ್ ಟು ಇನ್ಸರ್ಟ್ ನೋಡ್ ಅಟ್ ಪೊಸಿಷನ್ 3. ಪೊಸಿಷನ್ 3 ಒಳಗೆ ನೀವು ಒಂದು ನೋಡ್ ಇನ್ಸರ್ಟ್ ಮಾಡ್ತೀರಿ. ಅದರ ಅರ್ಥ ಏನು? ಇದಿದ್ದು ಆ ಕಡೆ ಸರಿಬೇಕು, ಇಲ್ಲಿ ನಡಕ್ ಇಲ್ಲಿ ಇದ್ರ ಜಾಗದಾಗ ಇನ್ನೊಂದು ಬರಬೇಕು, ರೈಟ್? ಸೊ ವಾಟ್ ಇಟ್ ಮೀನ್ಸ್ ಈಸ್ ದೇರ್ ಈಸ್ ಅ ನ್ಯೂ ನೋಡ್ ದಟ್ ಯು ವಾಂಟ್ ಟು ಇನ್ಸರ್ಟ್ ಹಿಯರ್. ಯು ವಾಂಟ್ ಟು ಇನ್ಸರ್ಟ್ ಅ ನ್ಯೂ ನೋಡ್ ಹಿಯರ್ and this should go that side and this should come in the middle. okay, so general agi ನೀವು ಈಗ ನಾನು ನಿಮಗೆ ಹೇಳಿದ್ನಿ ಅಂತ ತಿಳ್ಕೊರಿ. ಲೆಟ್ಸ್ ಸೇ ದಿಸ್ ಇಸ್ ವಿತ್ ವ್ಯಾಲ್ಯೂ ಆಫ್ ಸಮ್ 6. okay, so I say okay ಏನಂತಂದ್ರೆ at position 3 insert 6 and what will be the input here? The input that you will get is only the head pointer. You'll get a head pointer. ಓಕೆ, ಸೊ ಇದನ್ನೀಗ ಫಸ್ಟ್ ಏನು ತಿಳ್ಕೊರಿ, ಮೆಕ್ಯಾನಿಕಲಿ ಹೆಂಗೆ ಮಾಡ್ತೀರಿ? ಮೆಕ್ಯಾನಿಕಲಿ ಏನು ಅನ್ಬೋದು ನೀವು, ಇದೇನ್ರಿ ಭಾಳ ಸಿಂಪಲ್ ಐತಿ, ನೀವು ಇದನ್ನು ಯು ಟೇಕ್ ಬೇಸಿಕ್ಲಿ ಈ ಲೈನ್ ಇಲ್ಲಿ ಕನೆಕ್ಟ್ ಆಗೈತಲ್ಲ, ಅದ್ರ ಬದಲು ಏನು ಮಾಡೋನು, ಇದಕ್ಕೆ ಕನೆಕ್ಟ್ ಮಾಡೋನು, ಆಮೇಲೆ ಇದಕ್ಕೆ ಕನೆಕ್ಟ್ ಮಾಡೋನು. ಇಷ್ಟು ಮಾಡಿದ್ರೆ ಮುಗೀತಲ್ಲ ಅನ್ಕೋತೀವಿ, ರೈಟ್? ಬಟ್ ನೀವು ಇದನ್ನು ಆ್ಯಕ್ಚುಲಿ ಥಿಂಕ್ ಮಾಡಿ ನೋಡ್ರಿ, ಏನು ಪ್ರಾಬ್ಲಮ್ ಐತಿ ಇದ್ರೊಳಗೆ ಅಂತಂದ್ರೆ ಈ ಟೆಕ್ನಿಕ್ ಏನೈತಲ್ಲ ಇದು ವರ್ಕ್ ಆಗಲ್ಲ. ಇದು ಯಾಕೆ ವರ್ಕ್ ಆಗಲ್ಲ ಅಂದ್ರೆ ನೀವು ಇದನ್ನು ತೊಗೊಂಡು ಡೈರೆಕ್ಟ್ ಇದಕ್ಕೆ ಫಸ್ಟ್ ಕನೆಕ್ಟ್ ಮಾಡಿದ್ರಿ ಅಂತ ತಿಳ್ಕೊರಿ. ಫಸ್ಟ್ ಕನೆಕ್ಟ್ ಇಲ್ಲಿ ಮಾಡಿದ್ರಿ ಅಂದ್ರೆ ಈಗ ಇದ್ರದ್ದು ಅಡ್ರೆಸ್ ಎಷ್ಟೈತಿ? ಲೆಟ್ಸ್ ಸೇ ಇದ್ರದ್ದು ಅಡ್ರೆಸ್ ಎಷ್ಟಿದೆ? ಒಂದು ಲೆಟ್ಸ್ ಸೇ ದ ಅಡ್ರೆಸ್ ಆಫ್ 5 ಈಸ್ ಅರೌಂಡ್ 100. ಸೊ ಈ ವ್ಯಾಲ್ಯೂ ಇಲ್ಲಿ ಇರ್ತೈತಿ, ಇಲ್ಲಿ 100 ಅಂತ ಈ ವ್ಯಾಲ್ಯೂ ಇಲ್ಲಿ ಇರುತ್ತೆ. ಓಕೆ, ಇದು ಹೊಸ ನೋಡ್ ಐತಲ್ಲ, ದಿಸ್ ಇಸ್ ಅಟ್ ಸಮ್ ಅಡ್ರೆಸ್, ಲೆಟ್ಸ್ ಸೇ ದಿಸ್ ಇಸ್ ಅಟ್ ಅಡ್ರೆಸ್ 200. ನಾವೀಗ ಇಲ್ಲಿ ಕನೆಕ್ಟ್ ಮಾಡೋದಂದ್ರೆ ಏನು ಮಾಡ್ತೀವಿ? ಕನೆಕ್ಟ್ ಅಂದ್ರೆ ಏನು, ಅಲ್ಲೇನೇನು ಒಂದು ಹುಕ್ ತೊಗೊಂಡೇನು ಜಾಯಿಂಟ್ ಮಾಡಲ್ಲ. ಏನು ಮಾಡ್ತೀವಿ, ಈ ನೋಡಿದಾಗ ಈ ಅಡ್ರೆಸ್ ತೆಗೆದು ಆ ಅಡ್ರೆಸ್ ಸ್ಟೋರ್ ಮಾಡ್ತೀವಿ, ಆಯ್ತಾ? ಈಗ ಇದ್ರದ್ದು ಅಡ್ರೆಸ್ಸು ಈ 5 ಎಲಿಮೆಂಟ್ ಇರುವಂಥ ಅಡ್ರೆಸ್ಸದ್ದು ಇದು ಬರೀ ಇದ್ರ ವ್ಯಾಲ್ಯೂ 100 ಐತಂತ ಈ ಎಂಟೈರ್ ಲಿಂಕ್ಡ್ ಲಿಸ್ಟ್ನಾಗ ಯಾರಿಗೆ ಗೊತ್ತಿದೆ? ಓನ್ಲಿ ದಿಸ್ ಪರ್ಟಿಕ್ಯುಲರ್ ಸೆಕೆಂಡ್ ನೋಡ್ ನೋಸ್ ಇಟ್. ನೀವು ಇದನ್ನ ಏನಾರ ಇರೇಸ್ ಮಾಡಿ ಡೈರೆಕ್ಟ್ ಇದ್ರ ಅಡ್ರೆಸ್ 200 ಮಾಡಿದ್ರಿ ಅಂತ ತಿಳ್ಕೊರಿ, ಅವಾಗ ಏನಾಗ್ಬಿಡ್ತೈತಿ ಹೇಳ್ರಿ, ನಿಮ್ಮ ಲಿಸ್ಟ್ ಇದು ಈ ಥರ ಆಗ್ಬಿಡ್ತೈತಿ. ಏನಾಗತ್ತಂದ್ರೆ ಈ ಥರ ಲಿಸ್ಟ್ ಆಗ್ಬಿಡ್ತೈತಿ ನಿಮ್ದು. ಇದ್ರದ್ದು 105 ಅಡ್ರೆಸ್ ಅಂತ ಇವ್ರಿಗೆ ಗೊತ್ತಿತ್ತು, ಅದನ್ನ ನೀವು ಓವರ್ ರೈಟ್ ಮಾಡಿಬಿಟ್ರಿ, ಅದನ್ನೆಲ್ಲಿ ಬ್ಯಾಕಪ್ ಇಟ್ಕೊಂಡಿಲ್ಲ. ಸೊ ವಾಟ್ ಹ್ಯಾಪನ್ ನೋ? ಸೊ ಈ ಥರ ಒಂದು ಲಿಸ್ಟ್ ಆಯಿತು, ಇದು ಇಲ್ಲಿ ನಲ್ಗೆ ಪಾಯಿಂಟ್ ಆಗ್ತಿದೆ ಹೆಂಗಿದ್ರು, ಯಾಕಂದ್ರೆ ಹೊಸ ನೋಡ್ ಕ್ರಿಯೇಟ್ ಮಾಡಿದಾಗ ಅದು ನಲ್ಲಿತ್ತು. ಆಮೇಲೆ ಇದೇನು ಲಿಸ್ಟ್ ಐತಲ್ಲ ಇದು ಹಿಂಗಾಯ್ತು. ಸೊ ಇದೇನಾಗಿಬಿಡ್ತು, ನಿಮ್ಮ ಲಿಂಕ್ ಲಿಸ್ಟ್ ಬ್ರೇಕ್ ಆಗ್ಬಿಡ್ತೈತಿ. ಸೊ ವಾಟ್ ಈಸ್ ದ ಸೊಲ್ಯೂಷನ್ ದೆನ್? ದ ಸೊಲ್ಯೂಷನ್ ಈಸ್ ನಾಟ್ ಟು ಡೂ ಇಟ್ ಲೈಕ್ ದಿಸ್. ಓಕೆ, ಸೊ ಇದನ್ನು ತೋರಿಸ್ತೀನಿ ನಿಮ್ಗೆ ಹೆಂಗೆ ಮಾಡಬೇಕು ಅಂತ. ಸೊ ಈಗ ಇದರ ಅಡ್ರೆಸ್ ಎಷ್ಟಿದೆ? ಇಲ್ಲಿದೆ. ದ ವೇ ಯು ಹ್ಯಾವ್ ಟು, ಇದು ಇಲ್ಲಿ ಈ ಥರ ಸ್ಟೋರ್ ಆಗಿದೆ. ದ ವೇ ಟು ಡೂ ದಿಸ್,
the way to do this is, first you have to connect this new node to this. ಅಂದರೆ ಫಸ್ಟ್ ನೀವು ಏನು ಮಾಡಬೇಕು, ಫಸ್ಟ್ ನೀವು ಇಲ್ಲಿ ಯು ಹ್ಯಾವ್ ಟು ಕನೆಕ್ಟ್ ಈ ನ್ಯೂ ನೋಡ್, ಇಲ್ಲಿ ನಲ್ ಇದೆಯಲ್ಲ, ಈ ನಲ್ಲನ್ನು ಇದನ್ನು ತೆಗೆದು ಯು ಹ್ಯಾವ್ ಟು ಕನೆಕ್ಟ್ ದಿಸ್ ನ್ಯೂ ನೋಡ್ ಟು ದಿಸ್. ಅಂದರೆ ಈಗ ಇದ್ರದ್ದು ಅಡ್ರೆಸ್ ಎಷ್ಟೈತಿ, 100 ಐತಲ್ಲ, ಇಲ್ಲಿ ಇದನ್ನು ಇದ್ರ ನೆಕ್ಸ್ಟ್ ನ್ಯೂ ನೋಡದ್ದು ಇಲ್ಲೇನು ನೆಕ್ಸ್ಟ್ ಇದೆಯಲ್ಲ, ಈ ನೆಕ್ಸ್ಟ್ ಒಳಗೆ ಈ ನೋಡದ ಅಡ್ರೆಸ್ ವಿಚ್ ಇಸ್ 100 ದಟ್ ಯು ಹ್ಯಾವ್ ಟು ಸ್ಟೋರ್ ಹಿಯರ್. ಈಗ ಏನಾಗ್ತಿದೆ, ಇದೊಂದು ಲಿಸ್ಟ್ ಇದೆ, ಅದ್ರ ಜೊತೆಗೆ ಇದೊಂದು ಬಂದು ಇದಕ್ಕೆ ಅಟ್ಯಾಚ್ ಆಗಿದೆ. ಸೊ ದಿಸ್ ಹ್ಯಾಸ್ ಟು ಬಿ ಯುವರ್ ಸ್ಟೆಪ್ 1. ಓಕೆ, ದೆನ್ ವಾಟ್ ಶುಡ್ ಬಿ ದ ಸ್ಟೆಪ್ 2? ದೆನ್ ದ ಸ್ಟೆಪ್ 2 ಈಸ್, ಈಗೇನು ಇಲ್ಲಿ ಇದು ಪಾಯಿಂಟ್ ಆಗ್ತಿದೆಯಲ್ಲ, ಅವಾಗ ನೀವು ಇದನ್ನು ತೆಗೆದು ಇಲ್ಲಿಗೆ ಪಾಯಿಂಟ್ ಮಾಡ್ಬೋದು. ದಿಸ್ ಶುಡ್ ಬಿ ಯುವರ್ ಸ್ಟೆಪ್ 2. ಇಲ್ಲಿಗೆ ಪಾಯಿಂಟ್ ಮಾಡೋದಂದ್ರೆ ಏನು, ಇದ್ರದ್ದು ಅಡ್ರೆಸ್ 200 ಇದೆಯಲ್ಲ, ಸೊ ಇಲ್ಲಿ ಇದನ್ನು ತೆಗೆದುಬಿಟ್ಟು ಇಲ್ಲಿ 200 ಅಂತ ಅಪ್ಡೇಟ್ ಮಾಡ್ಬೇಕು ವ್ಯಾಲ್ಯೂ. ಅವಾಗ ಏನಾಗುತ್ತೆ, ಈ ಲೈನ್ ಇಲ್ಲೇನು ಕನೆಕ್ಟ್ ಆಗಿತ್ತಲ್ಲ, ಇದು ಲೈನ್ ಹೋಗ್ಬಿಡುತ್ತೆ. ಸೊ ಲೆಟ್ಸ್ ರೀಡ್ರಾ ದಿಸ್ ಲೈನ್. ದಿಸ್ ಇಸ್ ಯುವರ್ ಸ್ಟೆಪ್ 1 ಆ್ಯಂಡ್ ದಿಸ್ ಇಸ್ ಯುವರ್ ಸ್ಟೆಪ್ 2. ಹಿಂಗೆ ಮಾಡಿದ್ರೆ ಅಂದ್ರೆ ಅವಾಗ ಏನಾಗುತ್ತೆ, ಇದು ಇಲ್ಲಿ ಈ ಪೊಸಿಷನ್ದಾಗ ಇನ್ಸರ್ಟ್ ಆಯಿತು. ಸೊ ಜನರಲಿ ಮೆಕ್ಯಾನಿಕಲಿ ನಾವು ಮಾಡುವಾಗ ನಮ್ಮ ಬ್ರೇನ್ ಅಥವಾ ನಮ್ಮದು, ನಾವು ಕನ್ನಡ ಇಂಗ್ಲೀಷ್ ಎಲ್ಲ ಲ್ಯಾಂಗ್ವೇಜ್ ನಾವೆಲ್ಲ ಎದ್ರಾಗ ಬರಿತೀವಿ, ಲೆಫ್ಟ್ ಟು ರೈಟ್ ಬರಿತೀವಲ್ಲ, ಲೆಫ್ಟ್ ಟು ರೈಟ್ ಬರಿತೀವಿ, ರೈಟ್. ಸೊ ನಮ್ಮ ಬ್ರೇನ್ ಏನು ಮಾಡುತ್ತಾ, ಓ ಇದನ್ನ ನಡಕಿಲ್ಲಿ ಹಾಕ್ಬೇಕಂದ್ರೆ ಓಕೆ ಇದನ್ನ ಇಲ್ಲಿ ಜೋಡಿಸ್ರಿ, ಇದನ್ನ ಇಲ್ಲಿ ಜೋಡಿಸ್ರಿ, ಮುಗೀತು ಕೆಲಸ ಅನ್ಕೋತೀವಿ. ಅದ್ರ ಕೋಡ್ ಬರೆಯುವಾಗ ಹಂಗೆ ಬರೆದ್ರಿ ಅಂದ್ರೆ ಇಟ್ ವಿಲ್ ನಾಟ್ ವರ್ಕ್. You will have the other issues. So better to think what is logically makes sense, and if it makes sense to do reverse right to left, then do right to left. So this is one of the case. What if a position ಏನಂತಂದ್ರೆ 1 ಅಂತ ಕೊಟ್ಟಿದ್ರು, ಅವಾಗ ನೀವು ಫಸ್ಟ್ ಪೊಸಿಷನ್ದಾಗ ಇನ್ಸರ್ಟ್ ಮಾಡಬೇಕಾಗತ್ತೆ. ಇಲ್ಲ ಪೊಸಿಷನ್ ಅದು ಲಾಸ್ಟ್ ನೋಡ್ಗಿತ್ತು, 4th ನೋಡ್ಗಿತ್ತು, ಯು ಹ್ಯಾವ್ ಟು ಇನ್ಸರ್ಟ್ ಇಟ್ ದೇರ್. ಸೊ ಇದನ್ನು ಇನ್ಸರ್ಟ್ ಈ ಥರ ಮಾಡಬೇಕು ಅಂತಂದ್ರೆ ನಿಮ್ಗೆ ಈ ಯು ಹ್ಯಾವ್ ಟು ಗೋ ಥ್ರೂ ದಿಸ್, ಇದು ಏನಂತಾರ, ಗೋ ಥ್ರೂ ದಿಸ್ ಲಿಸ್ಟ್. ಇದ್ರೊಳಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೆನಪಿಟ್ಕೋರಿ, ಏನಂತಂದ್ರೆ ನೀವು ಈ ಲಿಸ್ಟ್ ಥ್ರೂ ಹೋಗ್ಬೇಕಂದ್ರೆ ಈಗ ನೀವು 3ನೇ ಪೊಸಿಷನ್ದಾಗ ಇನ್ಸರ್ಟ್ ಮಾಡೋದು ಇತ್ತಿಲ್ಲಿ, ಆಯ್ತಾ. 3ನೇ ಪೊಸಿಷನ್ದಾಗ ಇನ್ಸರ್ಟ್ ಮಾಡತ್ತಿದ್ರಿ ಅಂದ್ರೆ ನಿಮಗೆ ಒಂದು ಪಾಯಿಂಟರ್ ಬೇಕು. ಆ ಪಾಯಿಂಟರ್ ಆ 3ನೇ ಪೊಸಿಷನ್ಗೆ ಹೋಗಿ, ಈಗ ನೀವು ಇಲ್ಲಿ ಇನ್ಸರ್ಟ್ ಮಾಡತ್ತೀರಿ ಅಂದ್ರೆ ಇದ್ರ ಮೇಲೆ ನಿಂತು ಮಾಡೋಕ್ಕಾಗಂಗಿಲ್ಲ. ಸೊ ನೀವೇನಂದ್ರೆ 3rd ಪೊಸಿಷನ್ದಾಗ ಇನ್ಸರ್ಟ್ ಮಾಡೋರು ಇದ್ರಿ ಅಂದ್ರೆ 3 - 1. ಸೊ ಅಟ್ ದ ಸೆಕೆಂಡ್ ನೋಡ್ ಯು ಶುಡ್ ಹ್ಯಾವ್ ಅ ಕಂಟ್ರೋಲ್. ಇಲ್ಲಿ ಒಂದು ನಿಮ್ಗೆ ಕರೆಂಟ್ ನೋಡ್ ಅಂತ ಒಂದು ಪಾಯಿಂಟರ್ ಬೇಕು. ಈ ಕರೆಂಟ್ ನೋಡಿ ಗೊತ್ತಿರುತ್ತೆ ಏನಂದ್ರೆ ಓಕೆ ನೆಕ್ಸ್ಟ್ ಪೊಸಿಷನ್ 3 ಇದೆ. ಈ ಕರೆಂಟ್ ನೋಡಿ ಏನು ಮಾಡುತ್ತೆ, ಇಲ್ಲಿಂದ ಈ ನ್ಯೂ ನೋಡಿದ್ದು ಈ ಕರೆಂಟ್ ನೋಡಿದ ನೆಕ್ಸ್ಟಿಗೆ ಪಾಯಿಂಟ್ ಆಗುತ್ತೆ, ಅಂದ್ರೆ ಈ ನೋಡಿಗೆ. ಆಮೇಲೆ ಕರೆಂಟ್ ನೋಡಿದ್ದು ನೆಕ್ಸ್ಟ್ ಇದಕ್ಕೆ ಪಾಯಿಂಟ್ ಆಗುತ್ತೆ. ಸೊ ನೀವು ಈ 3ನೇ ಪೊಸಿಷನ್ಗೆ ಇನ್ಸರ್ಟ್ ಮಾಡೋರು ಇದ್ರಿ ಅಂದ್ರೆ ನೀವೊಂದು ಪಾಯಿಂಟರ್ ಇಲ್ಲಿ ಸ್ಟಾರ್ಟಿಂಗ್ದಿಂದ 3ನೇ ಪೊಸಿಷನ್ಗೆ ಬರಬೇಕಲ್ಲ. ಬರ್ಬೇಕಂದ್ರೆ ನೀವು 3ನೇ ಪೊಸಿಷನ್ಗೆ ಬಂದು ಅಲ್ಲಿ ಇನ್ಸರ್ಟ್ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಬಿ 1 ಲೆಸ್. ಸೊ ಯು ಹ್ಯಾವ್ ಟು ಬಿ ಅಟ್ ದ ಸೆಕೆಂಡ್ ಪೊಸಿಷನ್. ಸೊ ನೀವು ಲೂಪ್ ಹೆಂಗೆ ಬರೀತೀರಿ, ದಟ್ ಆಲ್ಸೋ ಮ್ಯಾಟರ್ಸ್ ಹಿಯರ್. ವಾಟ್ ಇಫ್ ಆ ಪೊಸಿಷನ್ ನಿಮ್ಗೆ ಸಿಗಲಿಲ್ಲ ಅಂದ್ರೆ ದೆನ್ ಯು ವಿಲ್ ಅಫ್ಕೋರ್ಸ್ ನಾಟ್ ಇನ್ಸರ್ಟ್, ರೈಟ್. ಆಮೇಲೆ ಅದು ನೋಡ್ ಎಂಟಿ ಇತ್ತಂದ್ರೆ, ಸೊ ದಿಸ್ ಇಸ್ ಕೇಸ್ ನಂಬರ್ 1 ಅನ್ನೋಣ. ಇದಕ್ಕೆ ಏನನ್ನೋಣ, ದಿಸ್ ಇಸ್ important case you have to handle. What are the other case? The other case 2 is list is empty list ಇರ್ತೈತಿ, ಅದನ್ನ ಹ್ಯಾಂಡಲ್ ಮಾಡಬೇಕು. ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಕೇಸ್ 3 ಏನಂತಂದ್ರೆ ನೀವು ಅದೇನು ಪೊಸಿಷನ್ದಾಗ ಇನ್ಸರ್ಟ್ ಮಾಡ್ಬೇಕನ್ನತ್ತಿರಲ್ಲ, ಅದು ಫಸ್ಟ್ ಪೊಸಿಷನ್ ಇತ್ತು ಆ್ಯಂಡ್ ದೇರ್ ಈಸ್ ಓನ್ಲಿ ಒನ್ ನೋಡ್ ಇತ್ತು, ರೈಟ್. ದಿಸ್ ಇಸ್ ಆಲ್ಸೋ ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ಥಿಂಕ್ ಆಫ್. Then the third thing, the fourth thing is that list is small but the position ಜಾಸ್ತಿ. ಲಿಸ್ಟ್ದಾಗ 3 ಎಲಿಮೆಂಟ್ ಅದಾವ, ಆದ್ರೆ ಪೊಸಿಷನ್ ಏನಂತ ಕೊಟ್ಟಾರ, 4 ಅಂತ ಕೊಟ್ಟಾರ. ಸೊ ದಟ್ ಪೊಸಿಷನ್ ವ್ಯಾಲ್ಯೂ is greater than number of nodes. So you need to handle in your code all these cases. So now let's go ahead and write the code and try to understand this. ಇದ್ರೊಳಗೂ ನೋಡ್ರಿ ಏನಂದ್ರೆ ಕೆಲವೊಂದ್ಸರಿ ಹೆಡ್ ಪಾಯಿಂಟರ್ ಅಪ್ಡೇಟ್ ಆಗ್ಬೋದಲ್ಲ. ಸೊ ದಟ್ ಈಸ್ ವೈ ಯು ಅಗೇನ್ ಸೆಂಡ್ ಅ ಡಬಲ್ ಪಾಯಿಂಟರ್ and then you say data and then you say int position. Okay, so ಇಲ್ಲಿ
ಫಸ್ಟ್ ಕೆಲಸ ಏನು, ಲಿಸ್ಟ್ ಎಂಟಿ ಇದ್ರೆ ರಿಟರ್ನ್ ಮಾಡಿಬಿಡ್ರಿ ಸ್ಟಾರ್. ಇದು ಕೇಸ್ 1 ಆಯ್ತಾ. ನಾ ಈಗ ಇಲ್ಲಿ ಉಲ್ಟಾ ಬೇರೆ ಬರಿತೀನಿ, ನೆಗೆಟಿವ್ ಕೇಸಸ್ ಫಸ್ಟ್ ಬರೋದು ಅದು ಕೆಲಸ ಮುಗಿಸ್ಬಿಡೋದು ಚಲೋ. ಓಕೆ, ಸೊ ಇಲ್ಲೇನು ಅಲ್ಲಿ ಕೇಸ್ ನಂಬರ್ ಉಲ್ಟಾ ಬರ್ದಿದ್ನಿ. ಐ ಆಮ್ ಜಸ್ಟ್ ಗೋಯಿಂಗ್ ಟು ರೈಟ್ ಇಟ್ ಆಸ್ ದ ಕ್ರೊನಾಲಜಿಕಲ್ ಆರ್ಡರ್. ಕೇಸ್ 1 ಏನು, ಲಿಸ್ಟ್ ಈಸ್ ಎಂಟಿ. ಲಿಸ್ಟ್ ಎಂಟಿ ಇದ್ರೆ ಏನೈತಿ, ಯು ನೋ ಇಟ್ ದಟ್ ವಿ ಡೋಂಟ್ ಹ್ಯಾವ್ ಟು ಥಿಂಕ್ ಎನಿಥಿಂಗ್. ಲಿಸ್ಟ್ ಎಂಟಿ ಇತ್ತಪ್ಪ ಅಂದ್ರೆ ಇಫ್ ಹೆಡ್ ಸ್ಟಾರ್ ಹೆಡ್ ಇಸ್ ಈಕ್ವಲ್ ಟು ನಲ್ ಇತ್ತಂದ್ರೆ ಯು ಜಸ್ಟ್ ರಿಟರ್ನ್ ಆ್ಯಂಡ್ ಯು ಕ್ಯಾನ್ ಪ್ರಿಂಟ್ ಏನಂತ, ಲಿಸ್ಟ್ ಈಸ್ ಎಂಟಿ ಅಂತಂದು ಪ್ರಿಂಟ್ ಮಾಡ್ಬೋದು, ರೈಟ್. ಸೊ ಐ ಜಸ್ಟ್ ಕಾಪಿ ಪೇಸ್ಟ್ ದಟ್ ಲೈನ್. ಓಕೆ, ಲಿಸ್ಟ್ ಎಂಟಿ ಇಲ್ಲ ಏನಂದ್ರೆ ಇನ್ನೊಂದು ಕಂಡೀಷನ್, ಇಫ್ ಸ್ಟಾರ್ ಆಫ್ ಹೆಡ್ ಇದನ್ನ ಇಲ್ದನ, ಈ ಕಂಡೀಷನ್ ಇಲ್ದನ ಲೂಪ್ ಬರೆದು ನೋಡೋಣಂತ ಫಸ್ಟ್, ಆಯ್ತಾ. ಸೊ ಏನು ಮಾಡೋಣ, ಒಂದು ನೋಡ್ ಸ್ಟಾರ್ ಕರೆಂಟ್ ನೋಡ್ ಇಸ್ ಈಕ್ವಲ್ ಟು ಸ್ಟಾರ್ ಆಫ್ ಹೆಡ್, ಇದೊಂದು ಮಾಡೋಣಂತ. ಆಮೇಲೆ ವಿ ವಿಲ್ ಟ್ರೈ ಟು ಸರ್ಚ್ ಏನಂತಂದ್ರೆ ಆ ಪೊಸಿಷನ್ಗೆ ಹೋಗೋ ಮಟ್ಟ ಹುಡುಕ್ಬೇಕು. ಸೊ ದೆನ್ ಅನದರ್ ಥಿಂಗ್ ಯು ಕ್ಯಾನ್ ಡೂ ಆಲ್ಸೋ ಈಸ್ ಯು ವಿಲ್ ಸೇ ಇಂಟ್ ಕರೆಂಟ್ ಪೊಸಿಷನ್ ಇಸ್ ಈಕ್ವಲ್ ಟು, ಎಲ್ಲಿಂದ ಶುರು ಮಾಡ್ರಿ, 1 ಇಂದ ಶುರು ಮಾಡ್ರಿ, ಬಿಕಾಸ್ ಯುವರ್ ಹೆಡ್ ನೋಡ್ ಇದೆಯಲ್ಲ, ಹೆಡ್ ನೋಡ್ ಇಸ್ ಆಲ್ರೆಡಿ ಅಟ್ ಪೊಸಿಷನ್ 1. ಓಕೆ, ಹಿಯರ್ ಯು ವಿಲ್ ರೈಟ್ ವೈಲ್ ಲೂಪ್, ವೈಲ್ ಕರೆಂಟ್ ಪೊಸಿಷನ್, ನಿಮ್ಮದು ಕರೆಂಟ್ ಪೊಸಿಷನ್ ಈಸ್ ಲೆಸ್ ದೆನ್ ವಾಟ್, ಪೊಸಿಷನ್ -1. ಪೊಸಿಷನ್ -1ಗಿಂತ ಅದು ಕಡಿಮೆ ಇರಬೇಕು, ಅಲ್ಲಿ ಮಟ್ಟ ವಾಟ್ ಯು ವಿಲ್ ಡೂ, ಯು ವಿಲ್ ಸೇ ಇದ್ರೊಳಗೆ ಇನ್ನೊಂದು ಕಂಡೀಷನ್ ಬರಿಬೇಕು, ಬಟ್ ವಿಲ್ ಫಸ್ಟ್ ರೈಟ್ ದ ಕರೆಂಟ್ ಪೊಸಿಷನ್ ++ ಬರೆದು ಬಿಡೋಣಂತ. ಇದು ಇನ್ಕ್ರಿಮೆಂಟ್ ಮಾಡ್ರಿ. ಆಮೇಲೆ ನಿಮ್ಮದು ಕರೆಂಟ್ ನೋಡ್ ಇದೆಯಲ್ಲ, ಕರೆಂಟ್ ನೋಡ್ ಇಸ್ ಈಕ್ವಲ್ ಟು ಕರೆಂಟ್ ನೋಡ್ ನೆಕ್ಸ್ಟ್. ಸೊ ನಿಮ್ಮದು ಪಾಯಿಂಟರನ್ನು ಮೂವ್ ಆಗ್ತಿದೆ, ಇದು ಮೂವ್ ಆಗ್ತಿದೆ. ಬಟ್ ವಾಟ್ ಇಫ್ ಇದು ಮಾಡುವಷ್ಟರಲ್ಲಿ ಇದು ನೋಡ್ ಏನಾರ ನಲ್ಗೆ ರೀಚ್ ಆಯ್ತಂದ್ರೆ, ಸೊ ಯು ಕ್ಯಾನ್ ಆಲ್ವೇಸ್ ರೈಟ್ ಇಟ್ ಲೈಕ್ ದಿಸ್, ವೈಲ್ ಕರೆಂಟ್ ದಿಸ್ ಪೊಸಿಷನ್ ಇಸ್ ಲೆಸ್ ದೆನ್ ದಿಸ್ -1. okay, if you want you can write it in double brace like this, and you can say and current node is not equal to null. okay, so ಇದು null ಇಲ್ಲ ಅಂತಂದ್ರೆ then ಇದು null ಆಗಬಾರ್ದು. and ಇವೆರಡು ಕಂಡೀಷನ್, ಕರೆಂಟ್ ಪೊಸಿಷನ್ ಲೆಸ್ ದೆನ್ ದಿಸ್ ಇತ್ತಂದ್ರೆ ಇದನ್ನ ಇನ್ಕ್ರಿಮೆಂಟ್ ಮಾಡ್ಕೊಂತ ಹೋದ್ರಿ. ಒನ್ ಕೇಸ್ ಇದು ಕಂಡೀಷನ್ ಮೀಟ್ ಆಯ್ತು ಅಂತ ತಿಳ್ಕೊ, ಇದು ಯಾವ್ದಾರ ಇದು ಫೇಲ್ ಆದ್ರೂ ಈ ಲೂಪ್ ಏನಾಗ್ತೈತಿ, ಎಂಡ್ ಆಗ್ತೈತಿ. ಸಿ, ಈ ವೈಲ್ ಲೂಪ್ ಒಳಗೆ ಈ ತರ ಡಬಲ್ ಕಂಡೀಷನ್ ನಾವು ಫಸ್ಟ್ ಟೈಮ್ ಬರೀತಿದೀವಿ, ಅಬ್ಸರ್ವ್ ಮಾಡ್ರಿ. ನೀವು ಆ್ಯಂಡ್ ಕಂಡೀಷನ್ ಹಾಕಿದಾಗ ಇವು ಎರಡರಾಗ ಇದು ಖರೆ ಆಗಿ ಇದು ಖರೆ ಆಯಿತು, ಇದು ಟ್ರೂ ಆಗಿ ಇದು ಟ್ರೂ ಆದ್ರೆ ಅಷ್ಟ ಲೂಪ್ ಒಳಗೆ ಎಂಟರ್ ಆಗ್ತೈತೆ. ಅದು ಇದು ಎರಡರಾಗ ಯಾವ್ದಾರ ಒಂದನು ಮಿಸ್ ಆದರೂ ಇದು ಎಂಟರ್ ಆಗಲ್ಲ. ಇದು ಹೆಂಗಂತಂದ್ರೆ, ಲೆಟ್ಸ್ ಸೇ ಯು ಕ್ಯಾನ್ ಎಂಟರ್ ಯುವರ್ ಕ್ಲಾಸ್ ರೂಮ್ ಓನ್ಲಿ ಇಫ್ ಯು ಆರ್ ವೇರಿಂಗ್ ಯೂನಿಫಾರ್ಮ್ ಆ್ಯಂಡ್ ಯು ಆರ್ ಆಲ್ಸೋ ವೇರಿಂಗ್ ಶೂಸ್. ಆ್ಯಂಡ್ ಅಂತಾರಲ್ಲಿ, ಆರ್ ಅನ್ನಂಗಿಲ್ಲ. ಆ್ಯಂಡ್ ಅಂದ್ರೇನು, ನೀವು ಯೂನಿಫಾರ್ಮ್ ಹಾಕ್ಕೊಂಡಿರ್ಬೇಕು, ಶೂಸು ಹಾಕ್ಕೊಂಡಿರ್ಬೇಕು, ಅಂದ್ರೆ ನಿಮ್ಮ ಸ್ಕೂಲ್ ಎಂಟರ್ ಆಗ್ತೀರಿ. ನೀವು ಶೂಸ್ ಬಿಟ್ಟು ಬಂದರೂ ನಿಮ್ಮ PT ಟೀಚರ್ ಎಂಟರ್ ಆಗಕ್ಕೆ ಬಿಡಲ್ಲ, ನೀವು ಯೂನಿಫಾರ್ಮ್ ಬಿಟ್ಟು ಬಂದರೂ ನಿಮ್ಮ PT ಟೀಚರ್ ಎಂಟರ್ ಆಗಕ್ಕೆ ಬಿಡಲ್ಲ. ಸೊ ವೈಲ್ ಲೂಪ್ ಹಂಗೆ, ಇದು ಕರೆಕ್ಟ್ ಆಗಬೇಕು, ಇದು ಕರೆಕ್ಟ್ ಆಗಬೇಕು, ಅಂದ್ರೆ ಈ ಲೂಪ್ ಎಂಟರ್ ಆಗುತ್ತೆ. ಎರಡರಾಗ ಯಾವ್ದು ಒಂದು ಫೇಲ್ ಆದರೂ ಇದು ಲೂಪ್ ಸ್ಟಾಪ್ ಆಗುತ್ತೆ. ಓಕೆ, ಸೊ ನಾವು ಇಲ್ಲಿ ವಾಟ್ ಯು ಹ್ಯಾವ್ ಟು ಡೂ ಅಂದರೆ, ಇಲ್ಲಿ ಒಂದು ಕಂಡೀಷನ್ ಏನು ಚೆಕ್ ಮಾಡ್ಬೇಕಂದ್ರೆ, ಇಫ್ ಕರೆಂಟ್ ನೋಡ್ ಈಕ್ವಲ್ಸ್ ಟು ನಲ್ ಆಗಿತ್ತಂದ್ರೆ, ಅದು ನಲ್ ಆಗಿತ್ತಂದ್ರೆ ದೆನ್ ಯು ಡೋಂಟ್ ಹ್ಯಾವ್ ಇನಫ್, ಇದು ಏನಂತಾರ, ಇನಫ್ ಸ್ಪೇಸ್ ಟು ಇನ್ಸರ್ಟ್ ದಟ್ ನೋಡ್ ಅಟ್ ಅವ್ರೇನು ಪೊಸಿಷನ್ ಕೊಟ್ಟಾರಲ್ಲ ಅಲ್ಲಿ. ಸೊ ಯು ಕ್ಯಾನ್ ಸೇ ದಟ್ ಹಿಯರ್ ಪ್ರಿಂಟ್ ಎಫ್ ಕಾಂಟ್ ಇನ್ಸರ್ಟ್ at this position there are less nodes. Okay, and then you return from here. illandra now you do a node star ಮಾಡಿ, ಈಗ ಏನು ಮಾಡ್ರಿ, ನ್ಯೂ ನೋಡ್. ಸೊ ನ್ಯೂ ನೋಡ್ ಒಂದು ಪಾಯಿಂಟರ್ ಡಿಕ್ಲೇರ್ ಮಾಡಿ ಯು ಯೂಸ್ ದ ಎಕ್ಸಿಸ್ಟಿಂಗ್ ಫಂಕ್ಷನ್ ಕ್ರಿಯೇಟ್ ನೋಡ್ ಆ್ಯಂಡ್ ಇದಕ್ಕೆ ಏನು ಮಾಡ್ರಿ, ಡೇಟಾ ಪಾಸ್ ಮಾಡಿಬಿಡ್ರಿ. ಸೊ ಈಗ ಒಂದು ನ್ಯೂ ನೋಡ್ ರೆಡಿ ಆಯಿತು. ಓಕೆ, ಈಗ ಈ ಲೆಟ್ಸ್ ಸೇ ಇನ್ ಆರ್ ಕೇಸ್, ರೈಟ್,
ಯಾವುದ್ರೊಳಗೆ ಇಲ್ಲಿ ನಾವು ಇದೇಗೇನು ಇದನ್ನು ಬರ್ದಿವಲ್ಲ, ಡಯಾಗ್ರಾಮ್ ಬರ್ದಿವಲ್ಲ. ಸೊ ಇದ್ರೊಳಗೆ ಏನು ಇಮ್ಯಾಜಿನ್ ಮಾಡ್ರಿ ಅಂದ್ರೆ ನಿಮ್ಮದು ಕರೆಂಟ್ ಇದು ಪೊಸಿಷನ್ ಏನಿದೆ 3 ಇದೆ. ನೀವು ಇನಿಷಿಯಲಿ ಎಲ್ಲಿ ಸ್ಟಾರ್ಟ್ ಮಾಡತ್ತೀರಿ? 1ಗೆ ಸ್ಟಾರ್ಟ್ ಮಾಡತ್ತೀರಿ. 1ಗೆ ಸ್ಟಾರ್ಟ್ ಮಾಡತ್ತೀರಿ ಆ್ಯಂಡ್ ವಾಟ್ ಈಸ್ ಹ್ಯಾಪ್ನಿಂಗ್? ಇಲ್ಲಿ 1ಗೆ ಸ್ಟಾರ್ಟ್ ಮಾಡಿ ದೆನ್ ಯು ಆರ್ ಚೆಕಿಂಗ್ ವೆದರ್ ದಿಸ್ 1 ಈಸ್ ಲೆಸ್ ದೆನ್ ಪೊಸಿಷನ್ -3. ಸೊ ನಿಮ್ದು ಏನದು ಪಾಯಿಂಟರ್ ಇರುತ್ತಲ್ಲ, ಅದು ಪಾಯಿಂಟರ್ ಎಲ್ಲಿ ಮಟ್ಟ ಬಂದು ಕೂಡಬೇಕು? ಇಲ್ಲಿ ಮಟ್ಟ ಬಂದು ಕೂಡಬೇಕು. ಸೊ ವಾಟ್ ಯು ಆರ್ ಚೆಕಿಂಗ್? ದಟ್ ಕರೆಂಟ್ ಪೊಸಿಷನ್ ವ್ಯಾಲ್ಯೂ 1 ಇದ್ದದ್ದು ಈಸ್ ಇಟ್ ಲೆಸ್ ದೆನ್ 3 - 1 ವಿಚ್ ಇಸ್ 2. ಸೊ ಇಟ್ ಈಸ್ ಟ್ರೂ. ಸೊ ಏನಾಗುತ್ತೆ? ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ಈ ಲೂಪ್ ಏನಾಗುತ್ತೆ? ದಿಸ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಕರೆಂಟ್ ನೋಡು ನಲ್ ಇರಲ್ಲ, ಯಾಕಂದ್ರೆ ಕರೆಂಟ್ ನೋಡು ಇಲ್ಲಿ ಪಾಯಿಂಟ್ ಮಾಡತೈತಿ. ಸೊ ಅವಾಗ ಏನಾಯಿತು? ಲೂಪ್ ಸ್ಯಾಟಿಸ್ಫೈ ಆಯಿತು, ಇದು ಒಳಗೆ ಎಂಟರ್ ಆಯಿತು. ಒಳಗೆ ಎಂಟರ್ ಆಗಿ ಕರೆಂಟ್ ಪೊಸಿಷನ್ ++ ಆಯಿತು. ಸೊ ಏನಾಯಿತು? 1 ಇದ್ದದ್ದು ಅದ್ರ ವ್ಯಾಲ್ಯೂ 2 ಆಯಿತು ಕರೆಂಟ್ ಪೊಸಿಷನ್ದು. ಆಮೇಲೆ ಪಾಯಿಂಟರ್ ಎಲ್ಲಿ ಬಂತು? ಇಲ್ಲಿ ಬಂತು ಕರೆಂಟ್ ನೋಡಿಗೆ. ಬಂದ ಮೇಲೆ ಇಲ್ಲಿ ಬಂದ ತಕ್ಷಣ ಈಗ ನೆಕ್ಸ್ಟ್ ಚೆಕ್ ಮಾಡ್ತದೋ ಕರೆಂಟ್ ಪೊಸಿಷನ್ ಲೆಸ್ ದೆನ್ ಐತೇನೋ. ಓಕೆ, ಲೆಸ್ ದೆನ್ ಸಿಂಬಾಲ್ ಇರೋದ್ರಿಂದ 2 ಈಸ್ ನಾಟ್ ಲೆಸ್ ದೆನ್ 3 - 1 ಎಷ್ಟಾಗ್ತೈತಿ? 2ನ ಆಗ್ತೈತಿ. 2 ಈಸ್ ನಾಟ್ ಲೆಸ್ ದೆನ್ 2. ನೋ, 2 ಈಸ್ ಈಕ್ವಲ್ ಟು 2. ಸೊ ಆಟೋಮೆಟಿಕ್ಲಿ ಏನಾಯ್ತಂದ್ರೆ ಇಲ್ಲಿ ಲೂಪ್ ಬ್ರೇಕ್ ಆಯಿತು. ಅಬ್ಸರ್ವ್ ಮಾಡ್ರಿ ಏನಂದ್ರೆ ಅದು ಎಲ್ಲಿ ಸ್ಟಾಪ್ ಆಗ್ಬೇಕಂದ್ರೆ ಯಾವಾಗ ಅದರ ವ್ಯಾಲ್ಯೂ 3 - 1 2 ಆದಾಗ ಅದು ಸ್ಟಾಪ್ ಆಗಬೇಕು. ಈಗ ಇಲ್ಲಿ ನೋಡ್ರಿ, ನೀವು ಏನಾರ ಲೆಸ್ ದೆನ್ ಅಂತ ಬರೆಯೋ ಬದಲಿ ಲೆಸ್ ದೆನ್ ಅಂತ ಈಕ್ವಲ್ ಟು ಬರದ್ರಿ ಅಂತ ತಿಳ್ಕೊರಿ. ಏನು ಮಿಸ್ಟೇಕ್ ಆಗ್ತೈತೆ ಹೇಳ್ರಿ? ಇದು ಲೆಸ್ ದೆನ್ ಬರೆಯೋ ಬದಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಪೊಸಿಷನ್ -1 ಅಂದ್ರೆ ಏನು ಮಿಸ್ಟೇಕ್ ಆಗುತ್ತೆ? ಅದು ಇಲ್ಲಿ ನಿಂದ್ರು ಬದಲಿ ಇಲ್ಲಿ ನಿಂದಿರುತ್ತೆ. ಇಲ್ಲಿ ಬಂದು ನಿಂತಂದ್ರೆ ನೀವು ಇನ್ಸರ್ಟ್ ಮಾಡು ನೋಡು 15 ಮತ್ತು 5 ನಡುಕ್ ಬರಂಗಿಲ್ಲ. 5 ಮತ್ತು 7 ನಡುಕ್ ಇಲ್ಲಿ ಬಂದ್ಬಿಡ್ತೈತಿ. ಅರ್ಥ ಆಯ್ತಲ್ಲ? ದಿಸ್ ಕರೆಂಟ್ ನೋಡ್ ಪಾಯಿಂಟರ್, ಇಫ್ ಯು ವಾಂಟ್ ಟು ಇನ್ಸರ್ಟ್ ಅಟ್ 3rd ಪೊಸಿಷನ್, ಇಟ್ ಶುಡ್ ಸ್ಟಾಪ್ ಅಟ್ 2nd. ನೋ, ಕರೆಕ್ಟ್? 2ಗೆ ಸ್ಟಾಪ್ ಆಗ್ಬೇಕು. ನೀವಿಲ್ಲಿ ಫಾರ್ ಲೂಪ್ನ್ಯಾಗ ಲೆಸ್ ದೆನ್ ಆ್ಯಂಡ್ ಈಕ್ವಲ್ ಟು ಅಂತ ಬರೋದ್ರ ಅದು ಇಲ್ಲಿ ಸ್ಟಾಪ್ ಆಗಲ್ಲ. ಅದು ಬಿಕಾಸ್ 2 ಈಸ್ ಲೆಸ್ ದೆನ್ ಈಕ್ವಲ್ ಟು 2. ಸೊ ಕಂಡೀಷನ್ ಟ್ರೂ ಆಯಿತು. ವೈ ಲೂಪ್ ಇನ್ನೊಂದ್ಸರಿ ರನ್ ಆಗ್ತೈತಿ. ಅವಾಗ ಅದು ಇಲ್ಲಿ ಮುಂದೆ ಬರ್ತೈತಿ. ಪಾಯಿಂಟರ್ ಮುಂದೆ ಬಂದರೆ ಇಲ್ಲಿ ಬರ್ತೈತಿ ಕರೆಂಟ್ ನೋಡ್ ಇಲ್ಲಿ ಬರ್ತೈತಿ. ಸೊ ಈ ಹೊಸ ನೋಡ್ ಇಲ್ಲಿ ಇನ್ಸರ್ಟ್ ಆಗಿಬಿಡ್ತೈತಿ. ದಿಸ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಪಾರ್ಟ್. ಸೊ ಜನರಲಿ ನೀವು ಕೋಡ್ ಬರೆದಾಗ ಏನಾಗುತ್ತೆ, ಈ ಥರ ಮಿಸ್ಟೇಕ್ಸ್ ಆಗ್ತಾವ. ದಿಸ್ ಇಸ್ ವೇರ್ ದಿಸ್ ಡಯಾಗ್ರಾಮೆಟಿಕ್ ಥಿಂಕಿಂಗ್ ವಿಲ್ ರಿಯಲಿ ಹೆಲ್ಪ್ ಯು. ಓಕೆ, ಸೊ ದಿಸ್ ಇಸ್ ಕರೆಕ್ಟ್. ನಾವು ಈಗ ಏನಾಯಿತು, ಅಲ್ಲಿ 2ನೇ ಪೊಸಿಷನ್ ಬಂತು, ಇದು ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಸ್ಯಾಟಿಸ್ಫೈ ಆಗಿ ಇಟ್ ಡಿಡ್ ನಾಟ್ ಎಂಟರ್ ದ ಲೂಪ್ ಆ್ಯಂಡ್ ನಾವು ಕರೆಂಟ್ ನೋಡ್ ದೆನ್ ವಿ ಆರ್ ಚೆಕಿಂಗ್. ಇದು ಕರೆಂಟ್ ನೋಡ್ ಏನೈತಪ್ಪ, ಇದೇನಾರು ನಲ್ ಐತೆ ನೋಡತ್ತೇವೆ. ಇದು ನಲ್ ಇತ್ತಂದ್ರೆ ನಾವು ಆಲ್ರೆಡಿ ಇಲ್ಲಿ ಎಂಡಿಗೆ ರೀಚ್ ಆಗ್ಯಾವ ಅಂದಂಗೆ ಆಯ್ತಾ. ಎಂಡಿಗೆ ರೀಚ್ ಆಗ್ಯಾವಂದ್ರೆ ನೀವು ಅದ್ರ ಮುಂದೆ ಇಲ್ಲಿ ಎಲ್ಲಿ ಇನ್ಸರ್ಟ್ ಮಾಡ್ತೀರಿ? ನೀವು ಇನ್ಸರ್ಟ್ ಮಾಡೋಕ್ಕಾಗಲ್ಲ. ಸೊ ವಿ ಆರ್ ಸೇಯಿಂಗ್ ದಟ್ ವಿ ಕೆನಾಟ್ ಇನ್ಸರ್ಟ್. ನಾವು ಈಗ ನ್ಯೂ ನೋಡ್ ಆಯ್ತಾ. ನ್ಯೂ ನೋಡ್ ಎಲ್ಲಿದೆ? ಈ ಥರ ನ್ಯೂ ನೋಡ್ ಕ್ರಿಯೇಟ್ ಆಗಿದೆ. ಸೊ ನಾವು ಫಸ್ಟ್ ಥಿಂಗ್ ಸ್ಟೆಪ್ 1 ಏನು ಮಾಡ್ಬೇಕಂತ ಹೇಳಿದ್ನಿನ, ನ್ಯೂ ನೋಡದ್ದು ನೆಕ್ಸ್ಟ್ ತಗೊಂಡು ಎದಕ್ಕೆ ಪಾಯಿಂಟ್ ಮಾಡಬೇಕು? ಈ ಕರೆಂಟ್ ನೋಡದ್ದು ನೆಕ್ಸ್ಟ್ ಏನೈತಲ್ಲ ಅದಕ್ಕೆ. ಇದ್ರ ಅಡ್ರೆಸ್ 100 ಐತಂತ ಯಾರಿಗೆ ಗೊತ್ತೈತಿ? ಕರೆಂಟ್ ನೋಡ್ ನೆಕ್ಸ್ಟ್ ಗೊತ್ತೈತಿ. ಸೊ ಇಲ್ಲಿ ನೋಡ್ರಿ, ಈ ಲೈನ್ ಏನು ಬರಿತೀವಲ್ಲ, ಈ ಲೈನ್ ಭಾಳ ಇಂಪಾರ್ಟೆಂಟ್. ಏನಂತಂದ್ರೆ ನ್ಯೂ ನೋಡದ್ದು ನೆಕ್ಸ್ಟ್ ಇಸ್ ಈಕ್ವಲ್ ಟು ಕರೆಂಟ್ ನೋಡದ್ದು ನೆಕ್ಸ್ಟ್. ಇದನ್ನ ಬರೆದ್ರಿ ಅಂದ್ರೆ ಏನಾಯ್ತು, ಈ ಅಡ್ರೆಸ್ ಇದ್ರದ್ದು ಅಡ್ರೆಸ್ 100 ಅಂತ ಇವ್ರಿಗೆ ಗೊತ್ತಿತ್ತಲ್ಲ, ಇದ್ರ ಬ್ಯಾಕಪ್ ಈಗ ಇಲ್ಲಿ ಬಂತಿದ್ದು, ಇಲ್ಲಿಗೆ ಸ್ಟೋರ್ ಆಯ್ತು. ಈಗ ಸ್ಟೋರ್ ಆದ್ಮ್ಯಾಗ ನಾವು ಬೇಕಿದ್ರೆ ನಾವು ಈ ಕರೆಂಟ್ ನೋಡ್ ನ್ಯೂ ನೋಡಿಗೆ ಪಾಯಿಂಟ್ ಮಾಡ್ಬೋದು. ನೆಕ್ಸ್ಟ್ ಇಸ್ ಈಕ್ವಲ್ ಟು ನ್ಯೂ ನೋಡ್. ಸೊ ಈ 2 ಲೈನ್ ಬರಿಬೇಕಂದ್ರೆ ನಿಮ್ಗೆ ಈ ಕ್ಲಾರಿಟಿ ಇರಬೇಕು. ಆ ಡಯಾಗ್ರಾಮ್ದಾಗ ಆ ಥರ ಬರೆಯುವಂಥ ಕ್ಲಾರಿಟಿ ಇರಬೇಕು. ಆ್ಯಂಡ್ ದಿಸ್ ವುಡ್ ಮೇಕ್ ಶ್ಯೂರ್ ದಟ್ ಇಟ್ ಈಸ್ ಇನ್ಸರ್ಟೆಡ್ at that position. Okay, now what if that position is 1 ಅಂದ್ರೆ ಕರೆಂಟ್ ಪೊಸಿಷನ್ 1 ಇತ್ತಂದ್ರೆ ಏನು ಮಾಡ್ತೀರಿ? ಓಕೆ, ಪೊಸಿಷನ್ 1 ಇತ್ತಂದ್ರೆ ಹೆಂಗೆ ಹ್ಯಾಂಡಲ್ ಮಾಡ್ತೀರಿ ನೋಡೋಣ ಅಂತ. ಸೊ ಕರೆಂಟ್ ಪೊಸಿಷನ್ 1 ಇದೆ ಆ್ಯಂಡ್ ಅಲ್ಲಿ ಇದು ಏನಂತಾರ, ಪೊಸಿಷನ್ 1 - 1 ಏನಾಯಿತು? 0 ಆಯಿತು. ಆಯಿತಾ, 0 ಆಯಿತು. ಆಮೇಲೆ ಕರೆಂಟ್ ಪೊಸಿಷನ್ 1 ಇತ್ತು. ಆಮೇಲೆ ಆಲ್ರೆಡಿ ಯು ಆರ್ ಪಾಯಿಂಟಿಂಗ್ ದ ಕರೆಂಟ್ ಪಾಯಿಂಟರ್ ಇಸ್ ಪಾಯಿಂಟಿಂಗ್ ಟು ಹೆಡ್. ಓಕೆ, ನಾವು since the position number is 1, the 1 is definitely, it is asking is 1 is less than
ಲೆಸ್ ದೆನ್ 1 ಮೈನಸ್ 1 ಇಸ್ 0. ಸೊ ಅವಾಗ ಏನಾಗುತ್ತೆ, 1 ಈಸ್, ಇಲ್ಲಿ ಕಂಡೀಷನ್ ಏನಾಗುತ್ತೆ, 1 ಈಸ್ ಲೆಸ್ ದೆನ್ 0 ಅಂತ ಆಗುತ್ತೆ, ವಿಚ್ ಇಸ್ ನಾಟ್ ಕರೆಕ್ಟ್. ಸೊ ವೈಲ್ ಲೂಪ್ ಎಂಟರ್ ಆಗಂಗಿಲ್ಲ. ಇಲ್ಲಿ ಬಂದು ಚೆಕ್ ಮಾಡೋದು ಕರೆಂಟ್ ನೋಡ್ ನಲ್ಲಿದೆ ಏನೋ, ಕರೆಂಟ್ ನೋಡ್ ನಲ್ಲಿಲ್ಲ. ಸೊ ಆಟೋಮೆಟಿಕ್ಲಿ ಇಟ್ ವಿಲ್ ಟ್ರೈ ಟು ಇನ್ಸ್ಟರ್ಟ್ ದಟ್ ನ್ಯೂ ನೋಡ್ಗೆ ಏನು ಮಾಡ್ತೈತಿ, ಕರೆಂಟ್ ಇಲ್ಲಿ ಏನಾಗುತ್ತೆ, ಅವಾಗ ನ್ಯೂ ನೋಡ್ ನೆಕ್ಸ್ಟ್, ಕರೆಂಟ್ ನೋಡ್ ನೆಕ್ಸ್ಟ್, ಅಂದ್ರೆ ಫಸ್ಟ್ ನೋಡ್ ಏನಿರ್ತೈತಲ್ಲ ಆ ಫಸ್ಟ್ ನೋಡ್ ನೆಕ್ಸ್ಟ್ಗೆ ಇನ್ಸರ್ಟ್ ಆಗಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಲೈನ್ ವರ್ಕ್ ಆಗಲ್ಲ, ಈ ಕೋಡು ಆ ಫಸ್ಟ್ ಪೊಸಿಷನ್ ವರ್ಕ್ ಆಗಲ್ಲ. ಸೊ ವಾಟ್ ಇಟ್ ಮೀನ್ಸ್ ಯು ಪ್ರಾಬಬ್ಲಿ ಹ್ಯಾವ್ ಟು ಹ್ಯಾಂಡಲ್ ದ್ಯಾಟ್ ಸಪ್ರೇಟ್ಲಿ. ಆಸ್ ಅ ಕೇಸ್ ನೀವು ಅದನ್ನು ಫಸ್ಟ್ ನೋಡ್ ಇತ್ತಂದ್ರೆ ಫಸ್ಟ್ ಪೊಸಿಷನ್ಗೆ ಇನ್ಸರ್ಟ್ ಮಾಡಂದಿದ್ರಂದ್ರೆ ಯು ಹ್ಯಾವ್ ಟು ಹ್ಯಾಂಡಲ್ ಇಟ್ ಸಪ್ರೇಟ್ಲಿ. ಸೊ ಒನ್ ಥಿಂಗ್ ಯು ಕ್ಯಾನ್ ಡೂ, ಏನು ಯು ಕ್ಯಾನ್ ಸೇ ಇಫ್ ಪೊಸಿಷನ್ ಇಸ್ ಈಕ್ವಲ್ ಟು 1, ಪೊಸಿಷನ್ ಈಕ್ವಲ್ ಟು 1 ಇತ್ತಂದ್ರೆ ಯು ಕ್ಯಾನ್ ಕಾಲ್ ದಿಸ್ ಏನು, ಇನ್ಸರ್ಟ್ ಅಟ್ ಸ್ಟಾರ್ಟ್. ಅದಕ್ಕೇನು ಬೇಕು, ಡೇಟಾ ಬೇಕು, ಆಮೇಲೆ ಅದು ಏನು ಡಬಲ್ ಪಾಯಿಂಟರ್ ಇದೆಯಲ್ಲ ಅದು ಡಬಲ್ ಪಾಯಿಂಟರ್ ಕಳಿಸ್ಬೇಕಲ್ಲಿ ಅಷ್ಟೇ. ಸೊ ದಿಸ್ ಲಾಜಿಕ್ ಇಸ್ ನೋ ಡಿಫ್ರೆಂಟ್ ದೆನ್ ದಟ್ ಒನ್. ಆ್ಯಂಡ್ ಪೊಸಿಷನ್ ಈ ಥರ 1 ಇತ್ತಂದರೆ ಇಷ್ಟು ಮಾಡಿ ಯು ಕ್ಯಾನ್ ರಿಟರ್ನ್ ಫ್ರಮ್ ಹಿಯರ್, ಯು ಡೋಂಟ್ ಹ್ಯಾವ್ ಟು ವರಿ. ಸೊ ಯು ಕ್ಯಾನ್ ಕಾಲ್ ಇನ್ಸರ್ಟ್ ಅಟ್ ಸ್ಟಾರ್ಟ್. Rest all cases this code can handle, because the same code cannot handle this particular condition ಇಲ್ಲಿ ಹೇಳಿದ್ನಲ್ಲ ಅದು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸೊ ಈಗ ಇದು ಕರೆಕ್ಟ್ ಆಯಿತು ಇಲ್ಲೋ ಅಂತ ಏನು ಮಾಡೋಣ, ಒಂದು ಸ್ವಲ್ಪ ಇನ್ಪುಟ್ ಕೊಟ್ಟು ಟೆಸ್ಟ್ ಮಾಡಿ ನೋಡೋಣ ಅಂತ, ಆ್ಯಂಡ್ ಇದು ಹೆಂಗೆ ಬರುತ್ತಂತ. ಓಕೆ, ಸೊ ಲೆಟ್ಸ್ ಇನ್ವೋಕ್ ದಿಸ್ ಇನ್ಸರ್ಟ್ ಆಟ್ ಪೊಸಿಷನ್. ಓಕೆ, ಸೊ ಲೆಟ್ಸ್ ಸೇ ಐ ವಾಂಟ್ ಟು ಇನ್ಸರ್ಟ್ ಅಟ್ ಪೊಸಿಷನ್ 3. ಫಸ್ಟ್ ಇನ್ಪುಟ್ ಇನ್ಸರ್ಟೆಡ್ ಪೊಸಿಷನ್ ಇದು ಆ್ಯಂಡ್ ಆಫ್ ಹೆಡ್ ಪಾಯಿಂಟರ್ ಬೇಕು, ಆಮೇಲೆ ಡೇಟಾ, ಲೆಟ್ಸ್ ಸೇ ಡೇಟಾ ಇಸ್ 100 ಆ್ಯಂಡ್ ದೆನ್ ಪೊಸಿಷನ್ ಇಸ್ 3. ಓಕೆ, ದೆನ್ ಎವ್ರಿ ಟೈಮ್ ವಿ ಡೂ ದಿಸ್ ವಿಲ್ ಪ್ರಿಂಟ್ ದಿಸ್ ಲಿಸ್ಟ್, ಆ್ಯಂಡ್ ಐ ವಿಲ್ ಆಲ್ಸೋ ರೈಟ್ ಹಿಯರ್ printf /n insert %d at position %d. ಈ ಥರ ಬರೆದು ನೀವೇನಂತ ಬರಿಬೋದು, ಇನ್ಸರ್ಟ್ ಅದು ಡೇಟಾ ಆ್ಯಂಡ್ ದೆನ್ ಪೊಸಿಷನ್. ಸೊ ಇಟ್ ವಿಲ್ ಪ್ರಿಂಟ್ ದಟ್ ನಾ ಇದೇನು ಮಾಡಾಕ್ತೇವೆ ಅಂತಂದು ಆಯಿತಾ. ಆ್ಯಂಡ್ ದೆನ್ ಅಟ್ ದ ಎಂಡ್ ಒನ್ಸ್ ಯು ಡೂ ದಿಸ್ ಇನ್ಸರ್ಷನ್, ದೆನ್ ಯು ಕ್ಯಾನ್ ಆಲ್ವೇಸ್ ಸೇ ದಟ್ ಇನ್ಸರ್ಷನ್ ಕಂಪ್ಲೀಟೆಡ್, ಆರ್ ವಿಲ್ ಎನಿವೇ ಪ್ರಿಂಟಿಂಗ್ ದೇರ್, ರೈಟ್. ಸೊ ಈಗ ಇದನ್ನು ರನ್ ಮಾಡಿ ನೋಡೋಣ ಅಂತ, ಆ್ಯಂಡ್ ಇದ್ರೊಳಗೆ ಮಿಸ್ಟೇಕ್ ಇದ್ರೆ ವಿಲ್ ಡಿಬಗ್ ಆ್ಯಂಡ್ ವಿಲ್ ಫಿಕ್ಸ್ ಇಟ್. ಇಲ್ಲಿ ನೋಡ್ರಿ, ಈಗ 1 2 3. ಓಕೆ, ಸೊ ಇಲ್ಲಿ 1 2 3 ಥರ್ಡ್ ಪೊಸಿಷನ್ಗೆ ಏನು ಬಂತು, 100 ಬಂತು. ಆಮೇಲೆ 3 4 5 ಏನಾಯಿತು, ಈ ಕಡೆ ಶಿಫ್ಟ್ ಆಯಿತು. ಸೊ ದಿಸ್ ಇಸ್ ವರ್ಕಿಂಗ್ ಫೈನ್, ರೈಟ್. ಇಟ್ ಈಸ್ ವರ್ಕಿಂಗ್ ಆ್ಯಸ್ ಎಕ್ಸ್ಪೆಕ್ಟೆಡ್. ಈಗ ನೆಕ್ಸ್ಟ್ ಇನ್ನೊಂದು ಏನು ಮಾಡೋಣ, ಇನ್ಸರ್ಟ್ ಆಟ್ ಪೊಸಿಷನ್ 200 ಆ್ಯಂಡ್ ಪೊಸಿಷನ್ ನಂಬರ್ is 1. Okay, and then at the end again we'll print it. So 200 at position 1. ಇಲ್ಲಿ ನೋಡ್ರಿ, ಈಗ 200 ಇಲ್ಲಿ at the beginning ಇನ್ಸರ್ಟ್ ಆಯ್ತಿಲ್ಲೋ, ಪ್ಲಸ್ ಇದು ಎಲ್ಲ ಏನಿತ್ತು ಈ ಕಡೆ ಶಿಫ್ಟ್ ಆಯಿತು. ಅಂದರೆ ಶಿಫ್ಟ್ ಅಂದರೆ ಏನಾಯಿತು, ಇಲ್ಲಿ 200 ಬಂದು ಜಾಯಿನ್ ಆಯಿತು. ಸೊ ಹೆಡ್ is pointing to 200 and then you have 1 200 and all of this, right. Now let's say you want to insert at the last position. So count ಮಾಡ್ರಿ ಇಲ್ಲಿ 1 2 3 4 5 6 7. So let's say you want to insert at 7th position, and let's see if that works. ಸೆವೆಂತ್ ಪೊಸಿಷನ್ದಾಗ 700 ಇನ್ಸರ್ಟ್ ಮಾಡ್ತಿದ್ದೀನಿ. ಸೊ 1 2 3 4 5 6 7. ಸೊ 7 ಅಂದಾಗ ಏನಾಯಿತು, ಅದು ಯಾವ್ದು 5th ಇತ್ತಲ್ಲ ಅದು ರಿಪ್ಲೇಸ್ ಆಯಿತು, ಆಯಿತಾ. ಸೊ ಈಗ ಇದು 7th ಪೊಸಿಷನ್ ಆಯಿತು, ಇದು 8th ಆಯಿತಾ. ಈಗ 9th ಕೊಟ್ಟು ನೋಡೋಣ ವಿಲ್ ಇಟ್ ಹ್ಯಾಂಡಲ್ ದಟ್ ಕೇಸ್ ಅಂತ. ಓಕೆ,
ಓಕೆ, ಯು ಕ್ಯಾನ್ ಸಿ ದಟ್ ಇಟ್ಸ್ ಏಬಲ್ ಟು ಹ್ಯಾಂಡಲ್ ದಟ್ ಕೇಸ್ ಆಲ್ಸೋ 9. ಈಗ ಏನು ಮಾಡೋಣ, ಇದು 9 ಆಯ್ತಾ, ಈಗ 15 ಅಂತ ಕೊಡೋಣ ಆ್ಯಂಡ್ ನೋಡೋಣ ವೆದರ್ ಇಟ್ ವಿಲ್ ವರ್ಕ್ ಆರ್ ನಾಟ್ ಅಂತ. ಲೆಟ್ಸ್ ಸೇ ವಿ ವಾಂಟ್ ಟು ಇನ್ಸ್ಟಾಲ್ insert 1500 at 1500 at 15 can't insert at this position, there are less nodes, correct? So ಇಲ್ಲಿ ಏನಾಯ್ತು, ಅದು ಫೇಲ್ ಆಯಿತು. and now let's see this code and understand one more time so that you don't have any doubt here. The code is working as expected. So ಇದು ನೋಡ್ರಿ, ಈಗ ನಾವು ಇನ್ನ ಮಟ್ಟ ಬರ್ದಿದ್ರೊಳಗ this code is slightly bigger. Okay, so this is for the case 2 when only one node is, or we can say insert at first position. Okay, then this is called case 3, insert at position greater than 1. Okay, and this is the error condition. ಇದೇನಿದು, ಇದು null ಆಗಿತ್ತಂದ್ರೆ this is the handle the invalid input. Invalid input ಏನು, ಅಲ್ಲಿ ನೋಟ್ಸ್ ಕಡಿಮೆ ಅದಾವ and we are asking to insert beyond that. Okay, so I will do a code walkthrough one more time so that you have immense clarity. So first ಬಂದ ತಕ್ಷಣ ಏನು ಚೆಕ್ ಮಾಡಿದ್ರಿ, ಇಲ್ಲಿ head node null. head node null ಇತ್ತಂದ್ರೆ ಲಿಸ್ಟ್ ಎಂಟಿ ಐತಿ, ಸೊ ಯು ಡೋಂಟ್ ವಾಂಟ್ ಟು ಇನ್ಸರ್ಟ್. ನಾವು ಯು ಕ್ಯಾನ್ ಆರ್ಗ್ಯೂ, ಇದು ಲಿಸ್ಟ್ ಎಂಟಿ ಇದ್ರೆ ಏನಾಯ್ತು ರೀ, ಇಫ್ ಪೊಸಿಷನ್ ಈಸ್ 1 ಅದನ್ನು ಹ್ಯಾಂಡಲ್ ಮಾಡ್ಬೋದಲ್ಲ ಅಂತಂದು. ಆ್ಯಂಡ್ ದೀಸ್ ಆರ್ ದ ಕೈಂಡ್ ಆಫ್ ಕ್ವಶನ್ಸ್ ಯು ಕ್ಯಾನ್ ಆಸ್ಕ್ ದ ಇಂಟರ್ವ್ಯೂರ್ ಆಲ್ಸೋ. ಸರ್, ಇಫ್ ಲಿಸ್ಟ್ ಈಸ್ ಎಂಟಿ ಆ್ಯಂಡ್ ಇಫ್ ಇನ್ಸರ್ಟ್ ಪೊಸಿಷನ್ ಈಸ್ ಅಟ್ 1 ಫಸ್ಟ್ ಪೊಸಿಷನ್, then it's a valid scenario, no, should I handle this? If they say no, this is valid scenario, you can handle it andaga, then you can also say if head is equal to null and position not equal to 1 ಅಥವಾ position is greater than 1 ಹಂಗಿದ್ದಾಗ ಏನು ಮಾಡ್ಬೋದು, you can always exit. ಓಕೆ, ಇದ್ರೊಳಗೆ ಇನ್ನೂ ಭಾಳ ಟೆಸ್ಟ್ ಕೇಸಸ್ ಅದಾವೆ. ನೆಗೆಟಿವ್ ಪೊಸಿಷನ್ ಕೊಟ್ಟಾಗನು ಯು ಶುಡ್ ನಾಟ್ ಡೂ ಎನಿಥಿಂಗ್. ಅದನ್ನು ಪಿ ಸಿ ಎಸ್ ಮಾಡ್ಯೂಲ್ನಾಗ ಅದನ್ನೆಲ್ಲ ಹೇಳ್ತೀನಿ. ಬಟ್ ಟೈಮ್ ಬಿಂಗ್ ಎಟ್ ಲೀಸ್ಟ್ ಸಮ್ ಬೇಸಿಕ್ ಚೆಕ್ಸ್ ಯು ಹ್ಯಾವ್ ಟು ಡೂ. ಸೊ ದಿಸ್ ಕೇಸ್ ಏನೀಗ ಹೆಡ್ ನಲ್ ಅಂದ್ರೆ ಏನು, ಇದು ಎಂಟಿ ಲಿಸ್ಟ್ ಇದ್ದಾಗ ಯು ವಿಲ್ ರಿಟರ್ನ್. ಸೆಕೆಂಡ್ ಈಸ್ ಪೊಸಿಷನ್ 1 ಇದ್ದಾಗ ಇನ್ಸರ್ಟ್ ಅಟ್ ದ ಸ್ಟಾರ್ಟ್. ಇದೇನಂತಂದ್ರೆ ಇಲ್ಲಿ ಲಿಸ್ಟ್ನಾಗ ಎಷ್ಟು ಬೇಕಾದಷ್ಟು ನೋಡಿರ್ಬೋದು. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ಹೆಡ್. ಆ್ಯಂಡ್ ಇಲ್ಲಿ ಹೆಂಗೈತಿ, ಈ ಮಲ್ಟಿಪಲ್ ನೋಡ್ ಈ ಥರನೂ ಇರ್ಬೋದು, ಇಲ್ಲ ಅಂದ್ರೆ ಈ ಥರ ಸಿಂಗಲ್ಲು ಇರ್ಬೋದು. ಒಂದೇ ನೋಡಿದ್ದು ಇದು ನಲ್ಗೆ ಪಾಯಿಂಟ್ ಆಗಿ ಆ್ಯಂಡ್ ಹೆಡ್ ಈಸ್ ಪಾಯಿಂಟಿಂಗ್ ಟು ದಿಸ್. ಓಕೆ, ಹೆಡ್ ಈಸ್ ಪಾಯಿಂಟಿಂಗ್ ಟು ದಿಸ್. In both these cases, you want to introduce a new node. You want to add a new node here. And this should become the head. Right? So, ಈ ಹೆಡ್ ಮಲ್ಟಿಪಲ್ ನೋಡ್ಸ್ ಇರಲಿ ಅಥವಾ ಸಿಂಗಲ್ ನೋಡ್ ಇರಲಿ, the inserting at the beginning, the code ಐತಲ್ಲ, that is anyway same. You don't have to worry. So if you go to this function insert at the start, right, you will see that ಅಲ್ಲಿ ನಲ್ ಇತ್ತಪ್ಪ ಅಂದ್ರೆ ಏನು ಮಾಡ್ಬಿಡ್ತೀವಿ ನಾವು, ಅಥವಾ ಹೆಡ್ ಅನ್ನ ನಲ್ ಇತ್ತಂದ್ರೆ ಅದನ್ನು ಹ್ಯಾಂಡಲ್ ಮಾಡ್ತೀವಿ. ಆಯ್ತಾ, ಹೆಡ್ ನಲ್ ಇದ್ರು ಏನು ಮಾಡ್ತೀವಿ ಆಗ, ದೆನ್ ಆಲ್ಸೋ ವಾಟ್ ವಿ ಡೂ, ವಿ ಮೇಕ್ ದಿಸ್ ನೋಡ್ ಆಸ್ ದ ನ್ಯೂ ಹೆಡ್. ಇದನ್ನ ಹೆಡ್ ಮಾಡ್ತೀವಿ. ಆಮೇಲೆ ಇಲ್ಲಿ ಆಲ್ರೆಡಿ 3 ನೋಡ್ಸ್ ಇರಲಿ, 4 ಇರಲಿ, 1 ಇರಲಿ, ಎಷ್ಟರ ಇರಲಿ, ಇದ್ರದ್ದು ನೆಕ್ಸ್ಟ್ ಇರ್ತೈತಲ್ಲ, ಇದ್ರ ನೆಕ್ಸ್ಟ್ ಅದಕ್ಕೆ ಪಾಯಿಂಟ್ ಮಾಡಿಬಿಡ್ತೀವಿ ಈ ಥರ. ಅಂದರೆ ಇದು ಎರಡು ಕೇಸ್ ಸಪ್ರೇಟ್ ಡ್ರಾ ಮಾಡಿ ಹೇಳಾಕ್ತೇನೆ. ಸೊ ಇನ್ಸರ್ಟ್ ಅಟ್ ದ ಹೆಡ್ ನೀವು ಆಲ್ರೆಡಿ ಕೋಡ್ ಬರ್ದಿದ್ರಲ್ಲ, ದಟ್ಸ್ ವೈ ಐ ಡಿಂಟ್ ರೈಟ್ ಇಟ್. ಬಟ್ ಇಂಟ್ರಿ ಒಳಗೆ ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್, ಆರ್ ಯು ಕ್ಯಾನ್ ಸೇ ದಟ್ ಐ ವಿಲ್ ಇಂಪ್ಲಿಮೆಂಟ್ ಇಟ್ ದೇರ್ ಓನ್ಲಿ. ಬೆಟರ್ ಟು ಇಂಪ್ಲಿಮೆಂಟ್ ಸಪ್ರೇಟ್ ಫಂಕ್ಷನ್ ಮಾಡಿ ಬರೆದ್ರೆ ಇನ್ನೂ ಚಲೋ ಇರುತ್ತೆ. ಸೊ ಇದು 2 ಕೇಸ್ ಹ್ಯಾಂಡಲ್ ಮಾಡಿದ್ರಿ. ದೆನ್ ನೆಕ್ಸ್ಟ್ ಕೇಸ್ ಏನು, ಇದು ಇಲ್ಲಿ ಬಂದು ಈಗ ಲೂಪ್ ಏನು ಮಾಡಾಕ್ತೀರಿ, ಬೇಸಿಕ್ಲಿ ನಿಮಗೆ
ಲೂಪ್ದೊಳಗೆ ಎಲ್ಲಿ ಕನ್ಫ್ಯೂಷನ್ ಆಗ್ತೈತೆ ಅಂದ್ರೆ ಇಲ್ಲೇ ಕನ್ಫ್ಯೂಷನ್ ಆಗತ್ತೆ. ಇದು ನಿಮಗೆ ಟೋಟಲ್ ಇಲ್ಲಿ 2 ಬೇಕು. 2 ಏನೇನು ಬೇಕು? ಒಂದು ಕರೆಂಟ್ ಪೊಸಿಷನ್ 1 ಬೇಕು, ಆಮೇಲೆ ಕರೆಂಟ್ ನೋಡ್ 1 ಬೇಕು, ಕರೆಂಟ್ ನೋಡ್. ಓಕೆ, ಸೊ ಇನಿಷಿಯಲಿ ಕರೆಂಟ್ ಪೊಸಿಷನ್ 1 ಇತ್ತು, ಆಯ್ತಾ. ಆಮೇಲೆ ನೀವು ಫಸ್ಟ್ ನೋಡ್ದಾಗ ಇದ್ರಿ, ಫಸ್ಟ್ ನೋಡ್ನಾಗ ಇದ್ರಿ. ನಿಮ್ದು ಟಾರ್ಗೆಟ್ ಪೊಸಿಷನ್ ಎಷ್ಟಿತ್ತು ಇಲ್ಲಿ? ಇನಿಷಿಯಲಿ ಟಾರ್ಗೆಟ್ ಪೊಸಿಷನ್ ವಾಸ್ 3. ಸೊ ಯುವರ್ target was 3 where you wanted to insert, right? So what happened? You basically in this code ನೀವು ಫಸ್ಟ್ ಚೆಕ್ ಮಾಡಿದ್ರಿ. ಇನಿಷಿಯಲಿ ಇದು 1 ಇತ್ತು, ಇದು ಫಸ್ಟ್ ಪೊಸಿಷನ್ದಾಗಿತ್ತು, ಟಾರ್ಗೆಟ್ 3 ಇತ್ತು. ಈ ಕಂಡೀಷನ್ ಟ್ರೂ ಆಯ್ತಾ? ಆ್ಯಂಡ್ ಇದು ನಲ್ಲು ಇರಲಿಲ್ಲ, ಈ ಕಂಡೀಷನು ಟ್ರೂ ಆಯಿತು. ಸೊ ಏನು ಮಾಡಿದ್ರೆ ಅವಾಗ ಲೂಪ್ ಎಂಟರ್ ಆದ್ರಿ. ಕರೆಂಟ್ ಪೊಸಿಷನ್ 1 ಇದ್ದದ್ದು ಎಷ್ಟಾಯಿತು? 2 ಆಯಿತು. ಕರೆಂಟ್ ನೋಡು ಫಸ್ಟ್ ನೋಡಿದ್ದು ಸೆಕೆಂಡ್ ನೋಡ್ ಆಯಿತು. ಆ್ಯಂಡ್ ಟಾರ್ಗೆಟ್ ಇಸ್ ಸೇಮ್ ಎನಿವೇ 3. ಇದಾದ್ಮೇಲೆ ಇಲ್ಲೇನು ಮಾಡಿದ್ರಿ? ಕರೆಂಟ್ ನೋಡ್ ಇಸ್ಕೊಲ್ ಟು ಕರೆಂಟ್ ನೋಡ್ ನೆಕ್ಸ್ಟ್ ಮಾಡಿದ್ರಿ, ಮೂವ್ ಆದ್ರಿ. ಇಲ್ಲಿ ಮತ್ತೆ ವಾಪಸ್ ಬಂದ್ರಿ. ವಾಪಸ್ ಬಂದಾಗ ಇಲ್ಲೇನಾಗ್ತರಿ? ಕರೆಂಟ್ ಪೊಸಿಷನ್ನು ಈಸ್ ಅಬ್ಸರ್ವ್ ಮಾಡ್ರಿ ಲೆಸ್ ದೆನ್ ದಟ್ ಟಾರ್ಗೆಟ್ ಪೊಸಿಷನ್ -1. ಟಾರ್ಗೆಟ್ ಪೊಸಿಷನ್ ಎಷ್ಟಿದೆ? 3 ಇದೆ. ಸೊ 3 - 1 ಅಂದರೆ ಎಷ್ಟಾಯಿತು? 2 ಆಯಿತು. ಈಸ್ 2 ಲೆಸ್ ದೆನ್ 2? ದ ಆನ್ಸರ್ ಈಸ್ ನೋ. ಆನ್ಸರ್ ಈಸ್ ನೋ. ಸೊ ದ ಔಟ್ಪುಟ್ ಈಸ್ ವಾಟ್? ಫಾಲ್ಸ್. ಫಾಲ್ಸ್. ಇದ್ರೊಳಗೆ 2ರಾಗ 1 ಫಾಲ್ಸ್ ಆದರೂ ಲೂಪ್ ಮುಂದೆ ರನ್ ಆಗಲ್ಲ. ಲೂಪ್ ಇಲ್ಲಿಂದ ಎಕ್ಸಿಟ್ ಆಯಿತು. ಬಂದು ಇಲ್ಲಿ ಏನು ಚೆಕ್ ಮಾಡಿದ್ರಿ? ನೋಡ್ ನಲ್ ಐತೇನೆ ಅಂತ ಚೆಕ್ ಮಾಡಿದ್ರಿ. ನೋಡನು ನಲ್ಲಿಲ್ಲ. ಸೊ ಮುಂದೆ ಬಂದ್ರಿ. ಮುಂದೆ ಬಂದು ವಾಟ್ ಯು ಡಿಡ್? ಯು ಕ್ರಿಯೇಟೆಡ್ ಅ ನ್ಯೂ ನೋಡ್. ಆ್ಯಂಡ್ ನ್ಯೂ ನೋಡ್ ಕ್ರಿಯೇಟ್ ಮಾಡಿ ಏನು ಮಾಡಿದ್ರಿ? ಇಲ್ಲಿ ಸೊ ದಿಸ್ ಇಸ್ ಪೊಸಿಷನ್ 1, 2, 3 ಆ್ಯಂಡ್ 4. ಇಲ್ಲೇನು ಮಾಡಿದ್ರಿ? ನೀವು ಒಂದು ಹೊಸ ನೋಡ್ ಕ್ರಿಯೇಟ್ ಮಾಡಿದ್ರಿ. ಥರ್ಡ್ ಪೊಸಿಷನ್ದಾಗ ಇನ್ಸರ್ಟ್ ಮಾಡೋದಿತ್ತಲ್ಲ, ಇಲ್ಲೊಂದು ಹೊಸದು ಕ್ರಿಯೇಟ್ ಮಾಡಿದ್ರಿ. ಕ್ರಿಯೇಟ್ ಮಾಡಿ ಫಸ್ಟ್ ಕೆಲಸ ಏನು ಮಾಡಿದ್ರಿ? ಇದನ್ನು ಇದಕ್ಕೆ ಪಾಯಿಂಟ್ ಮಾಡಿದ್ರಿ, ರೈಟ್ ಟು ಲೆಫ್ಟು. ಆಮೇಲೆ ಈ 2 ನೋಡನ್ನು ಇದಕ್ಕೆ ಪಾಯಿಂಟ್ ಮಾಡಿದ್ರಿ, ರೈಟ್. ಸೊ ದಟ್ ಈಸ್ ವಾಟ್ ಯು ಡಿಡ್ ಹಿಯರ್. ಅದು ಲೈನ್ ಎಲ್ಲಿದೆ? ಇಲ್ಲಿದೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಲಾಸ್ಟ್ಗೆ ಐ ವಿಲ್ ಶೋ ದ ಲೈನ್ಸ್. ನ್ಯೂ ನೋಡ್ ಇಲ್ಲಿ ಕ್ರಿಯೇಟ್ ಮಾಡಿದ್ರಿ. ಕ್ರಿಯೇಟ್ ಮಾಡಿ ನ್ಯೂ ನೋಡ್ದು ನೆಕ್ಸ್ಟ್ ಇಸ್ ಈಕ್ವಲ್ ಟು ಕರೆಂಟ್ ನೋಡು. ಸೊ ಈ ಲೈನ್ ಏನಂದ್ರೆ ಇದು this one. Okay, this is line number this one. Then current node, this is your current node. ಈ current node new node, sorry, ಇದು new node, ಇದು new node. new node next current node next point ಮಾಡಿದ್ರಿ, which is this line. Okay, so ಇನ್ನೊಂದ್ಸರಿ ತೋರಿಸ್ತೇನೆ. ನ್ಯೂ ನೋಡದ್ದು ನೆಕ್ಸ್ಟ್, ಇದು ನ್ಯೂ ನೋಡ್ ಅಲ್ಲ, ಈ ನ್ಯೂ ನೋಡದ್ದು ನೆಕ್ಸ್ಟ್ ಇದೆಯಲ್ಲ, ಇದು ಬಂದು ಏನು ಮಾಡಿದ್ರಿ? ಇಲ್ಲಿ ಬಂದು ನಿಮ್ಮದು ಕರೆಂಟ್ ನೋಡ್ ಎಲ್ಲಿತ್ತು? ಇಲ್ಲಿತ್ತು. ಕರೆಂಟ್ ನೋಡ್ ಇಲ್ಲಿತ್ತು. ಸೊ ಕರೆಂಟ್ ನೋಡ್ ನೆಕ್ಸ್ಟ್ ಅಂದರೆ ಇದು. ಸೊ ಇದನ್ನು ಮಾಡಿದ್ರಿ ಫಸ್ಟು. ಸೆಕೆಂಡ್ ಕರೆಂಟ್ ನೋಡ್ ನೆಕ್ಸ್ಟ್ ಇಸ್ ನ್ಯೂ ನೋಡ್. ಅದು ಏನು ಮಾಡಿದ್ರಿ? ಇಲ್ಲಿ ಕರೆಂಟ್ ನೋಡ್ ಯಾವುದಿತ್ತಲ್ಲ, ಈ ಕರೆಂಟ್ ನೋಡದ್ದು ನೆಕ್ಸ್ಟನ್ನು ಈ ನ್ಯೂ ನೋಡಕ್ಕೆ ಪಾಯಿಂಟ್ ಮಾಡಿದ್ರಿ. ಸೊ ದಿಸ್ ಇಸ್ ದಿಸ್ ಲೈನ್. ದಿಸ್ ಇಸ್ ದಿಸ್ ಲೈನ್. ಓಕೆ, ಈ ಥರ ಯು ಆರ್ ಏಬಲ್ ಟು ಹ್ಯಾಂಡಲ್ ದಿಸ್ ಲಾಜಿಕ್. ನಾವು ಸ್ಪೆಷಲ್ ಕೇಸ್ ಆ್ಯಂಡ್ ಆಲ್ ವಿ ಕ್ಯಾನ್ ಟಾಕ್ ಮೋರ್, ಬಿಕಾಸ್ ಎವ್ರಿ ಫಂಕ್ಷನ್ದಾಗೂ ಸ್ಪೆಷಲ್ ಕೇಸ್ ಇದ್ದೇ ಇರ್ತವೆ. ಸೊ ವಿ ಕ್ಯಾನ್ ಟಾಕ್ ಅಬೌಟ್ ಆಲ್ ದೋಸ್ ಥಿಂಗ್ಸ್ ಇನ್ ಲೇಟರ್ ಪಾರ್ಟ್ ಆಫ್ ದ ಥಿಂಗ್ಸ್. ಸೊ ದಿಸ್ ಇಸ್ ದ ಕೋಡ್. Now what are the other operations? So the next set of operations is